Hello, future engineers. Welcome to Elegant Electronics. Second round, final real allotment ಬಂದಾಯಿತು. ಇನ್ನೇನಿದ್ರು ನೀವು ಚಾಯ್ಸ್ ಎಕ್ಸಿಕ್ಯೂಟ್ ಮಾಡಬೇಕು. ಇರೋದೇ ಎರಡು ಚಾಯ್ಸು, ಚಾಯ್ಸ್ 1 ಆರ್ ಚಾಯ್ಸ್ 4. ಕಾಲೇಜಿಗೆ ಸೇರ್ಕೋಬೇಕು ಅನ್ನೋರು ಚಾಯ್ಸ್ 1 ಕೊಟ್ಟಿರ್ತೀರಾ ಇಲ್ಲ ಕೊಡ್ತೀರಾ. ಎಕ್ಸಿಟ್ ಆಗೋರು ಚಾಯ್ಸ್ 4 ಕೊಟ್ಟು ಕೌನ್ಸೆಲಿಂಗಿಂದ ಹೊರಗಡೆ ಹೋಗ್ತೀರಾ. ಸೊ ಇದಕ್ಕೆ ನಿಮಗೆ 2 ದಿನ ಟೈಮ್ ಕೊಟ್ಟಿದ್ದಾರೆ. 3 ದಿನ 25, 26, 27. 25th, 26th, 27th. ಇದರ ಮಧ್ಯದಲ್ಲಿ ಚಾಯ್ಸ್ ಕೊಟ್ಟು ಫೀಸ್ ಕಟ್ಟಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬೇಕು 28ನೇ ತಾರೀಕು ಒಳಗಡೆ ಅಂತ ಈ ಸರ್ಕ್ಯುಲರ್ ಹೇಳುತ್ತೆ. ನನ್ನ ಪ್ರಕಾರ 1-2 ದಿನ ಎಕ್ಸ್ಟೆಂಡ್ ಮಾಡಬಹುದು, ಯಾಕೆಂದ್ರೆ ಈದ್ ಮಿಲಾದ್ಗೆ ರಜಾ ಇದೆ. ಕೆಲವರು ದೂರದ ಊರುಗಳಿಂದ ಬರಬೇಕಾಗುತ್ತೆ. ಬಟ್ ಇರೋ ಸರ್ಕ್ಯುಲರ್ನ ಫಾಲೋ ಮಾಡೋದಾದ್ರೆ 28 ಒಳಗಡೆ ಅಡ್ಮಿಷನ್ ತಗೋಬೇಕು. ಚಾಯ್ಸ್ ಕೊಟ್ಟಿದ್ದಕ್ಕೆ ಮೊದಲು 108 ಸರಿ ಯೋಚನೆ ಮಾಡಿ. ನಿಮ್ಗೆ ಇರೋದು ಒಂದೇ ಒಂದು ಇಂಜಿನಿಯರಿಂಗ್ ಕನಸು ಅಂದ್ರೆ ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗಿ. ಇಲ್ಲ ಲಾಂಗ್ ಟರ್ಮ್ ಹೋಗಿದ್ದೀನಿ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿದ್ದೀನಿ, ಬೇರೆ ಇನ್ನೇನೋ ಮಾಡ್ಕೊಂಡಿದ್ದೀನಿ ಅಂದ್ರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ. ಇನ್ನು ಕೆಲವರು ಏನ್ ಮಾಡ್ತಾರೆ, ಈಗ ಸಿಕ್ಕಿರೋ ಕಾಲೇಜು ನನಗೆ ಇಷ್ಟನೇ ಇಲ್ಲ, ಬೇಡ, ಐ ವಿಲ್ ಟ್ರೈನ್ ಥರ್ಡ್ ರೌಂಡ್ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಆಪ್ಷನ್ ಇದೆ. ಏನ್ ಮಾಡ್ಬೇಕು ಅಂದ್ರೆ ಅವರು 5000 rupees ಕಟ್ಟಬೇಕಾಗತ್ತೆ. 5000 rupees. ನೀವು ಚಾಯ್ಸ್ 1 ತಗೊಳ್ಳಲ್ಲ, ಚಾಯ್ಸ್ 4 ತಗೊಳ್ಳೋದಿಲ್ಲ, ಬಟ್ ನಿಮಗೆ ಥರ್ಡ್ ರೌಂಡ್ಗೆ ಎಂಟ್ರಿ ಆಗಬೇಕು ನೀವು. ಸೊ ಏನ್ ಮಾಡಬೇಕಾಗತ್ತೆ, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು 5000 rupees ಪೆನಾಲ್ಟಿ ಕೊಟ್ಟು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಥರ್ಡ್ ರೌಂಡ್ ಅಲ್ಲಿ ಲಾಗಿನ್ ಮಾಡಿಕೊಂಡು ಹೊಸದಾಗಿ ನೋಂದಣಿ ಶುಲ್ಕ ಪಾವತಿಸಿ ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇದೊಂಥರ ರಿಸ್ಕಿ ಜಾಬು. ಆದ್ರೂ ಒಂದಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಯಾಕೆಂದ್ರೆ ನನಗೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಹೇಳಿದ್ರು, ಇಲ್ಲ ನಾನು ಸೀಟ್ ಸರೆಂಡರ್ ಮಾಡ್ತೀನಿ, ನಾನು ಥರ್ಡ್ ರೌಂಡ್ ಅಲ್ಲಿ ಏನೋ ಒಳ್ಳೆ ಸೀಟ್ ಸಿಗ್ಬಿಡುತ್ತೆ. ಸೆಕೆಂಡ್ ರೌಂಡ್ ಅಲ್ಲೇ ಒಳ್ಳೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಯಾಕೆ ಒಳ್ಳೆ ಸೀಟ್ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಇಟ್ ಈಸ್ ಲೆಫ್ಟ್ ಟು ಯು. ಇಫ್ ಯು ಆರ್ ಪ್ಯೂರ್ಲಿ ಇಂಜಿನಿಯರಿಂಗ್ ಆರ್ ಎನಿ ಅದರ್ ಕೋರ್ಸಸ್, ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗೋದು ವಾಸಿ, ಇಲ್ಲ ಅಂದ್ರೆ ಎಕ್ಸಿಟ್ ಆಗೋದು ವಾಸಿ. ರಿಸ್ಕ್ ತಗೋಬೇಕು ಅಂದ್ರೆ 5000 rupees ಕೊಡ್ಬೇಕಾಗತ್ತೆ. ಇಲ್ಲಿ ಏನು ಪ್ರೊಸೀಜರ್ ಹಾಕಿಲ್ಲ, ಹೇಗೆ ಫೈನ್ ಕಟ್ಟಬೇಕು, ಹೇಗೆ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ. ಮೊದಲೆಲ್ಲ ಹಿಂದಿನ ವರ್ಷಗಳಲ್ಲೆಲ್ಲ ಫಿಸಿಕಲಿ ಯು ಶುಡ್ ವಿಸಿಟ್ ಕೆಇ ಆಫೀಸ್, ಅಲ್ಲಿ ಪೇ ಮಾಡಿ ನಿಮ್ಮ ಅಡ್ಮಿಷನ್ ಆರ್ಡರ್ ಇದನ್ನ ತೋರಿಸಿದ್ರೆ ಅಂತ ಮೊದಲಿತ್ತು. ಈಗ ನಿಮ್ಗೆ ಅಡ್ಮಿಷನ್ ಆರ್ಡರ್ ಏನು ಬರೋದಿಲ್ಲ, ಕೆಇ ಆಫೀಸ್ ಹೋಗಿ ಫಿಸಿಕಲಿ ಕ್ಯಾಂಡಿಡೇಟ್ ಹೋಗ್ಬೇಕಾಗಿತ್ತು, ಅಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು. ಸೊ ಈ ವರ್ಷ ಏನ್ ಮಾಡಬೇಕು ಏನು ಅಂತ ಎಲ್ಲೂ ನೋಟಿಫಿಕೇಶನ್ ಅಲ್ಲಿ ಇಂಡಿಕೇಟ್ ಮಾಡಿಲ್ಲ. ಸೊ ಯಾರಾದ್ರೂ ಸೀಟ್ ಕ್ಯಾನ್ಸಲ್ ಮಾಡ್ಕೊಡೋರು ಹೇಗೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಕಾಮೆಂಟ್ ಮಾಡಿ. ಇಲ್ಲ ಅಂದ್ರೆ ಕೆಇ ಆಫೀಸ್ಗೆ ಹೋಗಿ ದಯವಿಟ್ಟು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. 5000 ಕೊಟ್ಟು ಥರ್ಡ್ ರೌಂಡಲ್ಲಿ ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಅಂದ್ರೆ ಅಫಿಷಿಯಲ್ ಆಗಿ ಏನ್ ಮಾಡಬೇಕು ಅದು ಮಾಡಿ. ಚಾಯ್ಸ್ 1 ಕೊಡಬೇಕು ಕೊಡಿ, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಬೇಕಾ ಆಗಿ, ಇಲ್ಲ ಸೀಟ್ ಸರೆಂಡರ್ ಮಾಡಿ, ಇಲ್ಲ ನೆಕ್ಸ್ಟ್ ರೌಂಡ್ ಹೋಗ್ತೀರಾ ಹೋಗಿ. ಸುಮ್ಮನೆ ಇರಬೇಡಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಬಿ ಸೀರಿಯಸ್. ಅಫಿಷಿಯಲ್ ಆಗಿ ಹೇಗೆ ಎಂಟ್ರಿ ಆಗಿದ್ರು ಅಫಿಷಿಯಲ್ ಆಗಿ ಎಕ್ಸಿಟ್ ಆಗಿ. ಚಾಯ್ಸ್ 1 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು ಅಂತ ಮೊದಲಿಂದನೂ ಹೇಳ್ತಾ ಇದ್ದಾರೆ. ಅವ್ರ ವಿಡಿಯೋಸ್ ಅಲ್ಲೂ ಹೇಳ್ತಿದ್ದಾರೆ, ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲೂ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಸಿಕ್ಕಂತ ಸೀಟ್ಗೆ ಅಡ್ಮಿಟ್ ಆಗಬೇಕು, ಇಲ್ಲ ಎಕ್ಸಿಟ್ ಆಗಬೇಕು ಅಂತ. ಆದರೆ ಸೀಟುಗಳ ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. 3ನೇ ಸುತ್ತಿನ ವೇಳಾಪಟ್ಟಿ ಪ್ರಕಟಿಸಿದ ನಂತರ. ಯಾವಾಗ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಟಿಲ್ ಸೆಪ್ಟೆಂಬರ್ 15th ವರೆಗೂ ಈ ಥರ್ಡ್ ರೌಂಡ್ ನಡೀತಾನೆ ಇರುತ್ತೆ. ನಿಮಗೆ ತಿಳಿದಿರೋ ಹಾಗೆ ಒಂದಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇಂಡಕ್ಷನ್ ಪ್ರೋಗ್ರಾಮ್ ನಡೀತಾ ಇದೆ. ಬಟ್ ಕೆಲವರು ಅನ್ಕೋತಾ ಇದ್ದಾರೆ, ನಾ ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗ್ತೀನಿ ಬಟ್ ಕಾಲೇಜ್ಗೆ ಹೋಗಲ್ಲ, ಐ ವಿಲ್ ವೇಟ್ ಟಿಲ್ ಥರ್ಡ್ ರೌಂಡ್ ಅಂತ. ಸ್ವಲ್ಪ ಯೋಚನೆ ಮಾಡಿ ಏನೇನು ಮಾಡಬೇಕು ಏನು ಅಂತ. ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಬೆಟರ್ ಸೀಟ್ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ತರ 4th, 5th, 6th ರೌಂಡ್ ಮಾಡ್ತಾ ಇದ್ರೆ ನೀವು ಅಪ್ಗ್ರೇಡ್ ಆಗ್ತಾನೇ ಇರ್ತಿದ್ರಿ. ಸೊ ಅದು ನೆವರ್ ಎಂಡಿಂಗ್ ಆದ್ರೆ ನೀವು ಅಪ್ಗ್ರೇಡ್ ಆಗ್ತಾನೆ ಇರ್ತಿದ್ರಿ ಅಂತ ನೀವು ಅನ್ಕೋತಾ ಇದ್ರಿ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಂತಹ ಸೀಟಲ್ಲಿ ಹೋಗಿ ಅದೇನು ಅಚೀವ್ ಮಾಡಬೇಕು ಅಂತ ಇದಿರೋ ಅದು ಅಚೀವ್ ಮಾಡಿ ಅನ್ನೋದು ನನ್ನ ಸಲಹೆ. ಇನ್ಯಾವುದೋ 1-2 ಕಾಲೇಜ್ ಅಪ್ಗ್ರೇಡ್ ಆದ ತಕ್ಷಣ ತುಂಬಾ ನಿಮ್ಮ ಕೆರಿಯರ್ ಅಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಈಗ ಸಿಕ್ಕಂತಹ ಕಾಲೇಜಲ್ಲಿ ಏನಾದರೂ ಅಚೀವ್ ಮಾಡೋದರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಅಬೌಟ್ KCET round 2, get admit or exit or surrender the seat. Thank you and all the best.